ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಹೋಮ್ ಮೇಡ್ ಚಾಕ್ಲೇಟ್ ಅನ್ನ ಮಾಡೋದನ್ನ ತೋರಿಸ್ತಾ ಇದೀನಿ. ಈ ಚಾಕ್ಲೇಟ್ ಅಂತೂ ತುಂಬಾನೇ ಸಿಂಪಲ್ ಅಂಡ್ ಈಸಿ ಹಾಗೂ ಟೇಸ್ಟಿ ಆಗಿರುತ್ತೆ. ಹಾಗೆ ಕ್ವಿಕ್ ಆಗಿ 3 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡಬಹುದು. ಸೊ ಈ ಹೆಲ್ದಿ ಹೋಮ್ ಮೇಡ್ ಚಾಕ್ಲೇಟ್ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಚಾಕ್ಲೇಟ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಕೋಕೋ ಪೌಡರ್ ಅನ್ನ ತಗೊಂಡಿದ್ದೀನಿ. ಹಾಗೆ ಈ ನಟ್ಸ್ ಎಲ್ಲ ಆಪ್ಷನಲ್, ನಿಮಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತಿನ್ನುವಾಗ ಇನ್ನೂ ಖುಷಿ ಪಟ್ಟು ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಈಗ ಒಂದು ಜಾರಲ್ಲಿ ನಾನು 1 ಕಪ್ ಆಗುವಷ್ಟು ಕೋಕೋ ಪೌಡರ್ನ ಹಾಕೊತಾ ಇದ್ದೀನಿ. ಸೊ ಇದೇ ಕಪ್ಪಲ್ಲಿ ನಾನು 1 ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ. ಸೊ ನೀವು ಜಾಗರಿ ಪೌಡರ್ ಇತ್ತಂದ್ರೆ ಅದನ್ನ ಹಾಕೊಂಡ್ರೆ ಇನ್ನೂ ಬೆಸ್ಟು. ನಾನು ಮನೆಯಲ್ಲೇನೆ ಸಿಂಪಲ್ ಆಗಿ ಮಾಡೋದ್ರಿಂದ ಮನೆಯಲ್ಲಿ ಇದ್ದಿದ್ದು ಬೆಲ್ಲನೇ ಕುಟ್ಟಿ ಪುಡಿ ಮಾಡಿ ಅದನ್ನ ಹಾಕೊಂಡಿದ್ದೀನಿ. ನಾನು ಇಲ್ಲಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತುಪ್ಪನ ಹಾಕೊಂತ ಇದ್ದೀನಿ. ಸೊ ಈ ಮೂರನ್ನ ಈಗ ನಾವು ನುಣ್ಣಗೆ ರುಬ್ಕೊಳ್ಳೋಣ. ನೀಟಾಗಿ ಬ್ಲೆಂಡ್ ಆಗಬೇಕು, ಇದು ಒಂದಕ್ಕೊಂದು ಕಂಬೈನ್ ಆಗಬೇಕು. ಸೊ ಹಾಗಾಗಿ ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನ. ಈಗ ಇದು ರುಬ್ಬಿ ಆಗಿದೆ. ಇದಕ್ಕೆ ನಾನು ನಟ್ಸ್ ಅನ್ನ ಆಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಏನು ಬ್ಲೆಂಡ್ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಚಾಕ್ಲೇಟ್ ಮಿಕ್ಸ್ ರೆಡಿ ಆಗಿದೆ. ಇದನ್ನ ನಾನು ಫ್ರಿಡ್ಜ್ ನಲ್ಲಿರೋ ಅಂತ ಐಸ್ ಕ್ಯೂಬ್ ಮೌಲ್ಡ್ ಟ್ರೇಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಮೌಲ್ಡ್ಸ್, ಚಾಕ್ಲೇಟ್ ಮೌಲ್ಡ್ಸ್ ಇತ್ತಂದ್ರೆ ನೀವು ಅದಕ್ಕೆ ಹಾಕೋಬಹುದು, ಇಲ್ಲ ಅಂದವರು ಈ ರೀತಿ ಕೂಡ ಮಾಡ್ಕೋಬಹುದು. ಈಗ ನಾನು ಒಂದೇ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಸೊ ಇದನ್ನ ನೀಟಾಗಿ ನಾವು ಸೆಟ್ ಆಗೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಐಸ್ ಕ್ಯೂಬ್ ಮೌಲ್ಡ್ ಇಲ್ಲ ಅಂದವರು ಈ ರೀತಿ ಒಂದು ಬಾಕ್ಸಿಗೂ ಕೂಡ ಹಾಕೋಬಹುದು. ಈಗ ನಾನು ಇದನ್ನ ಒಂದು ಬಾಕ್ಸಿಗೆ ಹಾಕೊಂಡು ಒಂದು ಲೆವೆಲ್ ಆಗಿ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ನೀಟಾಗಿ ಡ್ರೈ ಫ್ರೂಟ್ಸ್ ಇಂದ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಡೆಕೋರೇಟ್ ಮಾಡಿದ ನಂತರ ನಾನಿಲ್ಲಿ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾಕ್ಸ್ ಟೈಪ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಿಜ್ ಅಲ್ಲಿ ಇಡಕ್ಕಿಂತ ಮುಂಚಿತವಾಗ್ಲೇನೆ ನಾನು ಇದನ್ನ ಮಾಡ್ಕೊತಾ ಇದ್ದೀನಿ. ಅದು ಫ್ರೀಸ್ ಆಗ್ಬಿಟ್ರೆ ಕಷ್ಟ ಆಗತ್ತೆ ಕಟ್ ಮಾಡುವಾಗ, ಹಾಗಾಗಿ ನಾನು ಮುಂಚಿತವಾಗ್ಲೇನೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿ ಇದೆ. ಇದನ್ನ ನಾವು ಫ್ರಿಜ್ ನಲ್ಲಿ ಇಟ್ಟು 8 ಅವರ್ಸ್ ಫ್ರೀಸ್ ಮಾಡೋಣ. ಡೈರೆಕ್ಟ್ ಆಗಿ ಹಾಗೆ ಇಡಬಾರ್ದು, ಹಾಗಾಗಿ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇಂದ ಕವರ್ ಮಾಡಿ ಇದನ್ನ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಬಾಕ್ಸ್ ಅಲ್ಲಿ ಇಟ್ಟಿರೋದನ್ನ ಮುಚ್ಚಳ ಮುಚ್ಚಿ ಫ್ರಿಜ್ ಅಲ್ಲಿ ಇಟ್ಟು 8 ಅವರ್ಸ್ ಫ್ರೀಸ್ ಮಾಡೋಣ. ಈಗ 8 ಅವರ್ಸ್ ಆಗಿದೆ. ಸೊ ಚಾಕ್ಲೇಟ್ ನೋಡೋಣ ಬನ್ನಿ ಹೇಗಾಗಿದೆ ಅಂತ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಚಾಕ್ಲೇಟ್ ಮೌಲ್ಡ್ಸ್ ಇಂದ ನಾವಿದನ್ನ ಹೊರಗಡೆ ತೆಗಿಯೋಣ. ವಾವ್, ಫೈನಲಿ ನಮ್ಮ ಹೋಮ್ ಮೇಡ್ ಚಾಕ್ಲೇಟ್ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಮಕ್ಕಳಿಗೂ ಕೂಡ ಮಾಡಿ ಟೇಸ್ಟ್ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.